Hi, hello, namaste. A very warm welcome to Bio Classes. Yesterday, you successfully completed one more MCQ test. Probably the first test on the cell chapter. A very interesting chapter. And most of you have done very well in previous examination, as well as this examination also you have done very well. And one more thing, comparing to your old test, that means we conducted 2 or 3 tests on that morphology of flowering plant chapter, as well as we conducted 1 or 2 tests on that previous chapter, that is in the plant kingdom also you have written the examination. But comparing to the morphology of flowering plant test chapter, that chapter test, so you progressively improved in while writing the test on that plant kingdom chapter. And compared to that one, I think this chapter you are showing more interested towards, as well as most of you are personally I think that most of you are thorough in the syllabus, in botany syllabus. Why? Because uh, eagerly most of the students will be asking the questions in the form of videos, in the form of text. So most of you are sending the questions, different questions. So I hope so you are performing very well. And regarding this particular test, we are having totally 20 questions. And out of 20 questions, ಇಲ್ಲಿ ಒಂದೇನಂದ್ರೆ ನಮ್ಗೆ ಎಷ್ಟೋ ಟೈಮ್ಸ್ ನಲ್ಲಿ ಎಷ್ಟೋ ಟೈಮ್ಗಳಲ್ಲಿ ಕ್ವಶನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ನಾವು ಎಷ್ಟೋ ಜನ ಫೇಲ್ ಆಗ್ತಾ ಇದ್ವಿ ಅದು ಕ್ವಶನ್ ಮೀನಿಂಗ್ ಅನ್ನ. ಸೊ ನಿಮ್ಗೆ ಒನ್ಸ್ ಕ್ವಶನ್ ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗ್ತು ಅಂತಂದ್ರೆ, ಕ್ಲಾಸಸ್ ಅನ್ನ ಕರೆಕ್ಟ್ ಆಗಿ ಕೇಳಿದ್ರಿ ಅಂತಂದ್ರೆ, ನೋಟ್ಸ್ ಅನ್ನ ಕರೆಕ್ಟ್ ಆಗಿ ರೆಫರ್ ಮಾಡಿದ್ರಿ ಅಂತಂದ್ರೆ 20 ಕ್ವಶನ್ಸ್ ಈಸಿಯಾಗಿ ನೀವು ಟಚ್ ಮಾಡ್ತಾರ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು ಟರ್ಮಿನಾಲಜಿನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂತ. ಸೊ here the question total pattern, how many questions we have been asked here. So in all these questions we are using some particular terminologies. Those terminologies get used in while explaining the classes. ಸೊ ಆ ಟರ್ಮಿನಾಲಜಿ ಅರ್ಥ ಗೊತ್ತಾಗಬೇಕಂತ ನಿಮ್ಗೆ ಗೊತ್ತಾದ್ರೆ ಕ್ವಶನ್ಸ್ ಗಳು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತವೆ, ಮತ್ತು ನೀವು ಥಿಯರಿ ಕರೆಕ್ಟ್ ಆಗಿ ಓದ್ಕೊಂಡಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಟೈಮ್ದಲ್ಲಿ. ಓಕೆ, ಲೆಟ್ಸ್ ಕಮ್ ಟು ದ ಡಿಸ್ಕಷನ್ ಹಿಯರ್. ಇಲ್ಲಿ ನಾನು ಕ್ವಶನ್ ನಂಬರ್ಸ್ ಗಳನ್ನ ಕೊಟ್ಟಿಲ್ಲ ಇಲ್ಲಿ. ಸೊ ನಿಮ್ಗೆ ಸೀರಿಯಲ್ ಆಗಿದೆ ಅಂತ ಅನ್ಕೊಳ್ರಿ, ಎಲ್ಲ ಕ್ವಶನ್ಸ್ ಗಳು ಸೀರಿಯಲ್ ಆಗಿದೆ. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್ ಆಫ್ ಬಾಟ್ನಿ ಟ್ರ್ಯಾಕ್. ವಾಟ್ ಇಸ್ ದ ಫಸ್ಟ್ ಕ್ವಶನ್ ಹಿಯರ್? ಸೆಲೆಕ್ಟ್ ದಿ ರಾಂಗ್ ಸ್ಟೇಟ್ಮೆಂಟ್. ಈ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವ್ದು ಅಂತ, ಯಾವ್ದು ತಪ್ಪು ಹೇಳಿಕೆ ಅಂತ. ದ ಫಸ್ಟ್ ಒನ್, ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಪೆಪ್ಟೈಡೋಗ್ಲೈಕಾನ್. ಇಟ್ ಈಸ್ ರೈಟ್. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ವಾಟ್? ಪೆಪ್ಟೈಡೋಗ್ಲೈಕಾನ್. ಫಸ್ಟ್ ಒನ್. ಸೆಕೆಂಡ್ ಒನ್, ಫಿಲ್ಲೈ ಅಂಡ್ ಫಿಮ್ರೈ, ದೀಸ್ ಟು ಸ್ಟ್ರಕ್ಚರ್. ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಬ್ಯಾಕ್ಟೀರಿಯಲ್ ಅಪೆಂಡೇಜಸ್ ಅಂತ. ಫಿಲ್ಲೈ ಅಂಡ್ ಫಿಮ್ರೈ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ mortality of bacterial cell. Motility means movement. So these structures help in movement of bacterial cell. No, for movement of bacterial cell flagella will be used. ಫಿಮ್ಬ್ರೆ ಮತ್ತು ಫಿಲ್ಲಾ ಯೂಸ್ ಆಗೋದಿಲ್ಲ ಅಂದ್ರೆ ಇದೇನು ರಾಂಗ್ ಸ್ಟೇಟ್ಮೆಂಟ್. ಥರ್ಡ್ ಒನ್, ಸೈನೋಬ್ಯಾಕ್ಟೀರಿಯಾ ಲ್ಯಾಕ್ ಫ್ಲೆಜಿಲೇಟೆಡ್ ಸೆಲ್. ಎಸ್, ಇದು ಕೂಡ ಕರೆಕ್ಟ್. ಫ್ಲೆಜಿಲೇಟೆಡ್ ಅಂತಂದ್ರೆ ಫ್ಲೆಜಿಲ್ಲಾ ಇರುವ ಸೆಲ್ಸ್ ಗಳು ಸೈನೋಬ್ಯಾಕ್ಟೀರಿಯಾದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ಅನದರ್ ನೇಮ್ ಫಾರ್ ದ ಸೈನೋಬ್ಯಾಕ್ಟೀರಿಯಾ? BGA, ಬ್ಲೂ ಗ್ರೀನ್ ಅಲ್ಗೆ. ಏನಿದ್ರ ಸ್ಪೆಷಾಲಿಟಿ? ಇದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಹೌದಾ? ಸೊ ಇಲ್ಲಿ ಫ್ಲೆಜಿಲೇಟೆಡ್ ಸೆಲ್ಸ್ ಇರೋದಿಲ್ಲ ಅಂತ. ಫೋರ್ತ್ ಒನ್, ಮೈಕೋಪ್ಲಾಸಮ್ ಈಸ್ ವಾಲ್ಲೆಸ್ ಮೈಕ್ರೋ ಆರ್ಗ್ಯಾನಿಸಮ್. ಎಸ್, ಇಲ್ಲಿ ವಾಲ್ ಅಂತಂದ್ರೆ ಯಾವ ವಾಲ್? ಸೆಲ್ ವಾಲ್. ಸೊ ಮೈಕೋಪ್ಲಾಸಮ್ಗೆ ಸೆಲ್ ವಾಲ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈಟ್, ದಿಸ್ ಇಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. ಅಂದ್ರೆ ರಾಂಗ್ ಸ್ಟೇಟ್ಮೆಂಟ್ ಯಾವ್ದಾಯ್ತು? ಸೆಕೆಂಡ್ ಒನ್. ರೈಟ್. ಸೊ ನಿಮ್ಗೆ ಗೊತ್ತಿರ್ಬೋದು ಮೈಕೋಪ್ಲಾಸಮ್ ಅಂದ್ರೆ ಏನು, ಆಲ್ರೆಡಿ ಗೊತ್ತು ನಿಮ್ಗೆ. ಗೋಯಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ಸ್ ಈಸ್ ನಾಟ್ ಫೌಂಡ್ ಇನ್ ದ ಪ್ರೋಕ್ಯಾರಿಟಿಕ್ ಸೆಲ್? ಈ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಪ್ರೋಕ್ಯಾರಿಟಿಕ್ ಸೆಲ್ ಅಲ್ಲಿ ಯಾವ ಸ್ಟ್ರಕ್ಚರ್ ಇರೋದಿಲ್ಲ? ವಿಚ್ ಸ್ಟ್ರಕ್ಚರ್ ಈಸ್ ಆಬ್ಸೆಂಟ್? ಸೊ ಪ್ರೋಕ್ಯಾರಿಟಿಕ್ ಸೆಲ್ ಮೀನ್ಸ್ ದಟ್ ಈಸ್ ಅ ಬ್ಯಾಕ್ಟೀರಿಯಾ. ಲೆಟ್ ಅಸ್ ಕನ್ಸಿಡರ್ ಇನ್ ಅ ಬ್ಯಾಕ್ಟೀರಿಯಾ ವಿಚ್ ಸ್ಟ್ರಕ್ಚರ್ ಈಸ್ ಆಬ್ಸೆಂಟ್? ಮಿಸೋಸೋಮ್ಸ್. ಆಫ್ ಕೋರ್ಸ್ ಮಿಸೋಸೋಮ್ಸ್ ಆರ್ ಪ್ರೆಸೆಂಟ್. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ದ ಸೆಕೆಂಡ್ ಈಸ್ ಕರೆಕ್ಟ್ ಆಪ್ಷನ್. ದೆನ್ ಹಿಯರ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ ಈಸ್ ನಾಟ್ ಫೌಂಡ್? ಯಾವ್ದು ಇರೋದಿಲ್ಲ ಅಂತ? ಮಿಸೋಸೋಮ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ, ರೈಟ್? ಇದೆ ಬ್ಯಾಕ್ಟೀರಿಯಾ ಒಳಗಡೆ. ನ್ಯೂಕ್ಲಿಯರ್ ಎನ್ವಲಪ್ ಈಸ್ ಪ್ರೆಸೆಂಟ್ ಇನ್ ದ ಬ್ಯಾಕ್ಟೀರಿಯಲ್ ಸೆಲ್. ಇದೆನಾ ಇಲ್ವೋ?
No, bacterial cells do not have nuclear envelope. Envelope means covering. Nuclear membrane ಇರೋದಿಲ್ಲ. That means no true nucleus ಇರೋದಿಲ್ಲ ಅದು. Then plasma membrane, yes, plasma membrane is present. Ribosomes, yes, ribosomes are present. So all three structures are present, but a nuclear envelope is absent. ಇದು ಇರೋದಿಲ್ಲ. Okay, next, going to the next one. Cellular organelles. Cellular organelles ಅಥವಾ ನೀವು cell organelles ಅಂತ ಆದ್ರೆ ಕರ್ಕೊಳ್ರಿ. Cellular organelles with membranes are, ಇಲ್ಲಿ ಸೆಲ್ ಆರ್ಗನಲ್ಸ್ ಗಳಿಗೆ ಹೊರಗಡೆ ಮೆಂಬ್ರೇನ್ ಇರುತ್ತೆ. ನಾವು ಅದನ್ನ ಸಿಂಪಲ್ ಆಗಿ ಏನಂತ ಹೇಳ್ಬೋದು, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಏನಂತ ಕರಿತೀವಿ ನಾವು ಅದಕ್ಕೆ, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನ್ಸ್. ನಾ ಇದನ್ನ ಒಂದ್ಸಾರಿ ಹೇಳಿದ್ದೆ ನಿಮ್ಗೆ. ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆರ್, ಇದರಲ್ಲಿ ಯಾವ್ದಕ್ಕೆ ಮೆಂಬ್ರೇನ್ ಇದೆ ಅಂತ. So while explaining that prokaryotic and eukaryotic cell introduction, just I gave the some cell organelles, membrane bound cell organelles examples in case of eukaryotic cell. Eukaryotic cell ಅಲ್ಲಿ membrane bound cell organelles ಯಾವ ಬರುತ್ತೆ ಅಂತ ಎಕ್ಸಾಂಪಲ್ ಹೇಳಿದ್ದೆ ನಾನು ನಿಮಗೆ. ಸೊ ಅಲ್ಲಿ ಒಂದು ಸೆಟ್ ಇದೆ. The first one, endoplasmic reticulum, ಅದಕ್ಕೆ ER ಅಂತ ಹೇಳ್ತಿದೆ. Yes, it is membrane bound. Ribosome, it is not membrane bound. ಇದಕ್ಕೆ ಮೆಂಬ್ರೇನ್ ಇರೋದಿಲ್ಲ ರೈಬೋಸೋಮ್ಗೆ. ಹಾಗಾಗಿ ಈ ಕೊಟ್ಟಿರೋ ಫಸ್ಟ್ ಆಪ್ಷನ್ ದಲ್ಲಿ ರೈಬೋಸೋಮ್ ದಲ್ಲಿ ಮೆಂಬ್ರೇನ್ ಬೌಂಡ್ ಅಲ್ಲ ಅದು. ಹಾಗಾಗಿ ನಾವು ಒಂದೇ ಆಪ್ಷನ್ ಅನ್ನ ಕರೆಕ್ಟ್ ಅಂತ ತೋಳಿಕ್ ಆಗೋದಿಲ್ಲ. ನೆಕ್ಸ್ಟ್ ಒನ್, ಲೈಸೋಸೋಮ್ಸ್, ಎಸ್, ಮೆಂಬ್ರೇನ್ ಬೌಂಡ್. ಸೊ ಈ ಲೈಸೋಸೋಮ್ ಏನು, ಗಾಲ್ಗಿ ಕಾಂಪ್ಲೆಕ್ಸ್ ಏನು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಇಲ್ಲೀಗ. ನಾನು ಯೂಕ್ಯಾರಿಯೋಟಿಕ್ ಸೆಲ್ ಕಾನ್ಸೆಪ್ಟ್ ಹೇಳೋ ಟೈಮ್ದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇದ್ರ ಫಂಕ್ಷನ್ಸ್ ಏನಂತ. ಬಟ್ ಇದ್ರ ನೇಮ್ಸ್ ಆಲ್ರೆಡಿ ಹೇಳಿದೆ ನಾವು ಅದನ್ನ. ಲೈಸೋಸೋಮ್, ಗಾಲ್ಗಿ ಅಪರ್ಟಸ್ ಅಂಡ್ ಮೈಟೋಕಾಂಡ್ರಿಯಾ, ಆಲ್ ದೀಸ್ ತ್ರೀ ಆರ್ ಮೆಂಬ್ರೇನ್ ಬೌಂಡ್. ಕರೆಕ್ಟ್ ದಿಸ್ ಈಸ್. Next one, nuclei. What is the next one? Nuclei. Nuclei means it is a plural form of nucleus. ನ್ಯೂಕ್ಲಿಯಸ್ ಗಳು ಜಾಸ್ತಿ ಇದ್ರೆ ಅದಕ್ಕೆ ನ್ಯೂಕ್ಲಿಯೈ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಇಟ್ ಈಸ್ ಅ ಮೆಂಬ್ರೇನ್ ಬೌಂಡ್. ನ್ಯೂಕ್ಲಿಯಸ್ ಒಂದು ಮೆಂಬ್ರೇನ್ ಇರುತ್ತಲ್ಲ ಈ ರೀತಿ. ಇನ್ಸೈಡ್ ದ ಸೆಲ್ ವಿ ಆರ್ ಹ್ಯಾವಿಂಗ್ ದ ನ್ಯೂಕ್ಲಿಯಸ್, ಸೊ ಇಟ್ ಈಸ್ ಹ್ಯಾವಿಂಗ್ ದ ಬೌಂಡರಿ. ನ್ಯೂಕ್ಲಿಯೈ. ರೈಬೋಸೋಮ್ಸ್, ಅಗೇನ್ ರೈಬೋಸೋಮ್ಸ್ ಡು ನಾಟ್ ಹ್ಯಾವ್ ಮೆಂಬ್ರೇನ್. ಇದಕ್ಕೆ ಮೆಂಬ್ರೇನ್ ಬರೋದಿಲ್ಲ, ಅಂದ್ರೆ ಈ ಆಪ್ಷನ್ ರೈಟ್ ಆಗೋದಿಲ್ಲ. ದೆನ್ ದ ಫೋರ್ತ್ ಆಪ್ಷನ್, chromosomes, ribosomes and endoplasmic reticulum. So ಇಲ್ಲಿ chromosomes do not have membrane. ಅದಕ್ಕೆ ಔಟರ್ ಮೆಂಬ್ರೇನ್ ಬರೋದಿಲ್ಲ, ಈ ರೀತಿ ಇರುತ್ತೆ ಕ್ರೋಮೋಸೋಮ್ಸ್. ಇದ್ರ ಹೊರಗಡೆ ಒಂದು ಔಟರ್ ಮೆಂಬ್ರೇನ್ ಬರೋದಿಲ್ಲ. ರೈಬೋಸೋಮ್ಸ್ ಡು ನಾಟ್ ಹ್ಯಾವ್ ಔಟರ್ ಮೆಂಬ್ರೇನ್, ಬಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಹ್ಯಾವಿಂಗ್. ಬಟ್ ಇವೆರಡರಲ್ಲಿ ಬರೋದಿಲ್ಲ, ಔಟರ್ ಕವರಿಂಗ್ ಬರೋದಿಲ್ಲ. That means lysosome, Golgi apparatus, mitochondria, all three are endomembrane cell organelles. So second is right. Next one, which of the following are not membrane bound? ಈ ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಯಾವುದು ಮೆಂಬ್ರೇನ್ ಬೌಂಡ್ ಅಲ್ಲ ಅಂತ, ಅಂದ್ರೆ ಯಾವುದಕ್ಕೆ ಹೊರಕವಚ ಇರೋದಿಲ್ಲ ಅಂತ. ಲೈಸೋಸೋಮ್ ಈಸ್ ಮೆಂಬ್ರೇನ್ ಬೌಂಡ್, ಮೆಸೋಸೋಮ್ ಈಸ್ ಮೆಂಬ್ರೇನ್ ಬೌಂಡ್. ನಾನು ಹೇಳಿದ್ದೆ ಅದು ಮೆಸೋಸೋಮ್ ಫಂಕ್ಷನ್ ಕೂಡ ಹೇಳಿದ್ದೆ ನಿಮಗೆ. ವ್ಯಾಕ್ಯೂಲ್ಸ್ ಆಲ್ಸೋ ಮೆಂಬ್ರೇನ್ ಬೌಂಡ್. These are majorly present in the plant cells, eukaryotic cells ಅಲ್ಲಿ ಇರೋದು. ಬಟ್ ರೈಬೋಸೋಮ್ is not membrane bound. ಇದಕ್ಕೆ ಮೆಂಬ್ರೇನ್ ಇರೋದಿಲ್ಲ. Sorry, here it is. Hence, here ribosome option is considered to be the not membrane bound organelles. Ribosome. The next one, DNA is present in. ಇಲ್ಲಿ ಕೊಟ್ಟಿರೋ ಇಲ್ಲೆಲ್ಲ ಸೆಲ್ ಆರ್ಗನ್ಸ್ ಗಳನ್ನ ಕೊಟ್ಟಿದ್ದಾರೆ. ದೀಸ್ ಆರ್ ದ ಸೆಲ್ ಆರ್ಗನಲ್ಸ್. ಈ ಸೆಲ್ ಆರ್ಗನಲ್ಸ್ ಒಳಗಡೆ ಎಲ್ಲಿ DNA ಇರೋದಿಲ್ಲ ಅಂತ ಕೇಳಿದ್ದಾರೆ. ಫಸ್ಟ್ ನ್ಯೂಕ್ಲಿಯಸ್. ಅಫ್ಕೋರ್ಸ್ ನ್ಯೂಕ್ಲಿಯಸ್ ಇಸ್ ಹ್ಯಾವಿಂಗ್ DNA. ನ್ಯೂಕ್ಲಿಯಸ್ ಒಳಗಡೆ DNA ಇದೆ, ಕೋಶ ಕೇಂದ್ರ ಒಳಗಡೆ DNA ಇದೆ. ಮೈಟೋಕಾಂಡ್ರಿಯಾ ಇಸ್ ಹ್ಯಾವಿಂಗ್ DNA. ಕ್ಲೋರೋಫ್ಲಾಸ್ಟ್ ಈಸ್ ಹ್ಯಾವಿಂಗ್ DNA. ಪತ್ರ ಹರಿತು ಅದರ ಒಳಗಡೆ ಕೂಡ DNA ಇದೆ. ಬಟ್ ರೈಬೋಸೋಮ್ ಡು ನಾಟ್ ಹ್ಯಾವ್ DNA. ಸೊ ಹಿಯರ್ ಆಲ್ಸೋ ಆಪ್ಷನ್ 4. Mitochondria, chloroplast, nucleus, all these are having the DNA content. ತಲೆ ಇಟ್ಕೊಳ್ರಿ ಅದೊಂದು. Okay, the next one, which of the following is not an inclusion body found in prokaryotes? That means bacteria. Bacteria is having some inclusion bodies. Inclusion bodies ಅಂತಂದ್ರೆ, say for example, if I consider this is one bacterial cell, right, and it is having the DNA, and here cytoplasm is present, and this cytoplasm is having some special chemicals, organic or inorganic biomolecules. Illella chemicals galidave, bere chemical molecules present in the cytoplasm, and these chemical molecules are present in the form of
ಗ್ರಾನ್ಯೂಲ್ಸ್, ಅವಕ್ಕೆ ನಾವು ಗ್ರಾನ್ಯೂಲ್ಸ್ ಅಂತ ಕರಿತೀವಿ ಇಲ್ಲಿರೋ ಕೆಮಿಕಲ್ ಮಾಲಿಕ್ಯೂಲ್ಸ್ ಗಳಿಗೆ, ಅಂದ್ರೆ ರಿಯಾಕ್ಟ್ ಆಗೋ ಕೆಮಿಕಲ್ ಮಾಲಿಕ್ಯೂಲ್ಸ್ ಅಂತ. ಗ್ರಾನ್ಯೂಲ್ಸ್ ಅಂದ್ರೆ ಮೀನಿಂಗ್ ಏನಂದ್ರೆ ಕನ್ನಡದಲ್ಲಿ ಹರಳು ಅಂತ ಹೇಳ್ತೀವಿ. ಇದು ಒಳಗಡೆ ಹರಳಾಗಿರೋದಂತ ಕೆಮಿಕಲ್ಸ್ಗಳು, ಅಂದ್ರೆ ಒಂದಕ್ಕೊಂದು ಕೆಮಿಕಲ್ಸ್ ಕೂಡ್ಕೊಂಡು ಹರಳಿನ ರೂಪದಲ್ಲಿ ಇರೋದಂತ ಗ್ರಾನ್ಯೂಲ್ಸ್. ಸೊ ದೋಸ್ ಗ್ರಾನ್ಯೂಲ್ಸ್ ವಿಲ್ ಕಾಲ್ ದಮ್ ಆಸ್ ಇನ್ಕ್ಲೂಷನ್ ಬಾಡೀಸ್. ಅವಕ್ಕೆ ನಾವು ಇನ್ಕ್ಲೂಷನ್ ಬಾಡಿ ಅಂತ ಕರಿತೀವಿ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಸೊ ಹಿಯರ್ ದ ಇನ್ಕ್ಲೂಷನ್ ಬಾಡೀಸ್ ಆರ್ ಗ್ಲೈಕೋಜನ್ ಗ್ರಾನ್ಯೂಲ್ಸ್ ಆರ್ ಪ್ರೆಸೆಂಟ್, ಬ್ಯಾಕ್ಟೀರಿಯಾ ಒಳಗಡೆ ಇರೋದು. ಫಾಸ್ಫೇಟ್ ಗ್ರಾನ್ಯೂಲ್ಸ್ ಆರ್ ಪ್ರೆಸೆಂಟ್. ಸೈನೋಫೈಸಿಯನ್ ಗ್ರಾನ್ಯೂಲ್ಸ್ ಆರ್ ಪ್ರೆಸೆಂಟ್. ಇದು ಕಲರ್ ಪಿಗ್ಮೆಂಟ್ ಗ್ರಾನ್ಯೂಲ್, ಇದೊಂದು ಅಂದ್ರೆ ಇದು ಕಲರ್ ಕೊಡುತ್ತೆ ಗ್ರಾನ್ಯೂಲ್. ಗ್ರಾನ್ಯೂಲ್ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ, ಹರಳಾಗಿರೋದಂತ. ಸೊ ದೀಸ್ ಗ್ರಾನ್ಯೂಲ್ಸ್ ಆರ್ ಪ್ರೆಸೆಂಟ್, ಬಟ್ ಪಾಲಿಸೋಮ್ ಇಟ್ ಇಸ್ ನಾಟ್ ಅ ಗ್ರಾನ್ಯೂಲ್. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಪಾಲಿಸೋಮ್ ಅಂದ್ರೆ ಏನಂತ. ಪಾಲಿಸೋಮ್ ಮೀನ್ಸ್ ಟು ದ mRNA ಸ್ಟ್ಯಾಂಡ್ ಮೆನಿ ರೈಬೋಸೋಮ್ಸ್ ಆರ್ ಅಟ್ಯಾಚ್ಡ್. ನಾನು ಇದ್ರ ಒಂದ್ಸಾರಿ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ರೈಬೋಸೋಮ್ಸ್, ಮೆನಿ ರೈಬೋಸೋಮ್ಸ್ ಅಟ್ಯಾಚ್ ಟು mRNA ಸ್ಟ್ಯಾಂಡ್. Yes, many ribosomes attached to mRNA strand. So that is polysome. So polysome ಅನ್ನೋದು ಒಂದು ಗ್ರಾನ್ಯೂಲ್ ಅಲ್ಲ ಅದು, ಯಾಕೆಂದ್ರೆ ಇಲ್ಲೆಲ್ಲ ಆರ್ಗನಲ್ಸ್ ಗಳು ಅಟ್ಯಾಚ್ಮೆಂಟ್ ಆಗಿದಾವೆ. ಸೊ ಹಂಗಾಗಿ ಸೆಕೆಂಡ್ ಆಪ್ಷನ್ ರೈಟ್. ನೆಕ್ಸ್ಟ್ ಒನ್, ದ ಟರ್ಮ್ ಗ್ಲೈಕೋಕೆಲಿಕ್ಸ್. ಇದು ನಾನು ಆಲ್ರೆಡಿ ಹೇಳಿದ್ದೆ ಒಂದ್ಸಾರಿ ಇದನ್ನ. ದ ಟರ್ಮ್ ಗ್ಲೈಕೋಕೆಲಿಕ್ಸ್ ಈಸ್ ಯೂಸ್ಡ್ ಫಾರ್, ದಿಸ್ ಈಸ್ ಒನ್ ಲೇಯರ್ ಕವರಿಂಗ್. ಸೊ ಅದು ಯಾವ್ದಕ್ಕೆ ಕರೆಕ್ಟ್ ಮ್ಯಾಚ್ ಆಗುತ್ತಂತ. A layer present between cell wall and membrane of bacteria. Here membrane of bacteria means plasma membrane. Plasma membrane ಗೂ cell wall ಗೂ in between ಮಧ್ಯೆ layer ಅಂತ ಹೇಳ್ತಾ ಇದ್ದಾರೆ. Not, it is not present in between. Then glycocalyx means a cell wall of bacteria. Not, it is not the cell wall of bacteria. Cell wall of bacteria is a peptidoglycan, not the glycocalyx. Then third one, bacterial cell glycol engineered to possess n-glycosylated proteins. ಅದರಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇರೋದು, ಈ ಬ್ಯಾಕ್ಟೀರಿಯಲ್ ಸೆಲ್ಗಳಲ್ಲಿ ಈ ಕೆಮಿಕಲ್ ಕಾಂಪೋನೆಂಟ್ಸ್ ಗಳಿರೋ ಪ್ರೋಟೀನ್ ಕಾಂಪೋನೆಂಟ್ಸ್ ಗಳು ಚೈನ್ ಫಾರ್ಮ್ ಅಂತ ಇದು. ಸೊ ಆಕ್ಚುಲಿ ಈ ಫಾರ್ಮ್ ಇರೋದು ಸೆಲ್ ವಾಲ್ ಅಲ್ಲಿ, ಗ್ಲೈಕೋಕೆಲಿಕ್ಸ್ ನಲ್ಲಿ ಅಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಆಪ್ಷನ್. ಇಲ್ಲಿದೆ ನೋಡಿ ಫೋರ್ತ್ ಒನ್, ಅ ಲೇಯರ್ ಸರೌಂಡಿಂಗ್ ದ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ. ಆಲ್ರೆಡಿ ನಮ್ಗೆ ಗೊತ್ತು. So this is the plasma membrane of the bacteria. Above the plasma membrane we are having the cell wall. Above the cell wall we are having the glycocalyx. Cell wall ಮೇಲ್ಗಡೆ ಬರೋದು, layer surrounding the cell wall of bacteria. So the fourth option is correct. The next one, which is true ribosome. ಇಲ್ಲಿ ಕೊಟ್ಟಿರೋ ರೈಬೋಸೋಮ್ ಕ್ಯಾರೆಕ್ಟರ್ ಗಳಲ್ಲಿ ಟ್ರೂ ಅಂತ ಯಾವ್ದು ಹೇಳುತ್ತಂತ, ಅಂದ್ರೆ ರೈಬೋಸೋಮ್ ರಿಲೇಟೆಡ್ ಕರೆಕ್ಟ್ ಅಂತ ಹೇಳಲಿಕ್ಕೆ ಕ್ಯಾರೆಕ್ಟರ್ ಯಾವ್ದಂತ. ದ ಫಸ್ಟ್ ಒನ್, ದ ಪ್ರೋಕ್ಯಾರಿಟಿಕ್ ರೈಬೋಸೋಮ್. ರೈಬೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ರೋಕ್ಯಾರಿಟಿಕ್ ಅಂಡ್ ಯೂಕ್ಯಾರಿಟಿಕ್ಸ್ ಅಲ್ಲಿ, ಎರಡರಲ್ಲಿ ಇರೋದು. ದ ಪ್ರೋಕ್ಯಾರಿಟಿಕ್ ರೈಬೋಸೋಮ್ಸ್ ಆರ್ ATS ಟೈಪ್. ಯಾವ ಟೈಪ್ ಅಂತ ಕೊಟ್ಟಿದ್ದಾರೆ? ATS ಟೈಪ್. ದಿಸ್ ಈಸ್ ರಾಂಗ್. ವೈ? ಬಿಕಾಸ್ ಪ್ರೋಕ್ಯಾರಿಟಿಕ್ ರೈಬೋಸೋಮ್ಸ್ ಆರ್ 70S ಟೈಪ್. ಸೊ ದಟ್ ಈಸ್ ಫೌಂಡ್ ಬೈ 50S plus 30S. ಸೊ 50S 30S ಅಂದ್ರೆ ಏನಿವೆರಡು? It is a larger subunit and this is smaller subunit. ನಾನು ಹೇಳಿದ್ದೆ ರೈಬೋಸೋಮ್ ಸ್ಟ್ರಕ್ಚರ್ ಹೇಳೋ ಟೈಮ್ದಲ್ಲಿ. ಸೊ ರೈಬೋಸೋಮ್ ಈ ರೀತಿ ಕಾಣಿಸೋದು, ಸ್ಮಾಲರ್ ಸಬ್ಯೂನಿಟ್ ಅಂಡ್ ಲಾರ್ಜರ್ ಸಬ್ಯೂನಿಟ್. 50S 30S ಎರಡು ಸೇರ್ಕೊಂಡು ಎಷ್ಟಾಯ್ತು? 70S. ಸೊ ದಟ್ ಈಸ್ ಪ್ರೋಕ್ಯಾರಿಟಿಕ್ ರೈಬೋಸೋಮ್. ಬಟ್ ಇಲ್ಲಿ ATS ಅಂತ ಕೊಟ್ಟಿದ್ದಾರೆ. ATS ರೈಬೋಸೋಮ್ ಪ್ರೆಸೆಂಟ್ ಇನ್ ಯೂಕ್ಯಾರಿಟಿಕ್ ಸೆಲ್, ನಾಟ್ ಇನ್ ಪ್ರೋಕ್ಯಾರಿಟಿಕ್ ಸೆಲ್. ಅಂದ್ರೆ ಈ ಆಪ್ಷನ್ ಬರೋದಿಲ್ಲ. ಫಸ್ಟ್ ಒನ್. ಸೆಕೆಂಡ್ ಒನ್, ದೀಸ್ ಆರ್ ಕಂಪೋಸ್ಡ್ ಆಫ್ ರೈಬೋನ್ಯೂಕ್ಲಿಕ್ ಆಸಿಡ್ ಅಂಡ್ proteins. Ribonucleic acid means RNA. RNA full form, ribonucleic acid, RNA plus proteins. ನಾನು ಅದನ್ನೇ ಹೇಳಿದ್ದೆ ನಿಮಗೆ. ಸೊ ರೈಬೋಸೋಮ್ ಸ್ಟ್ರಕ್ಚರ್ ಹೇಳೋ ಟೈಮ್ದಲ್ಲಿ ಈ ರೀತಿ ತೋರಿಸಿದ್ದೆ ನಿಮ್ಗೆ ಸ್ಟ್ರಕ್ಚರ್, ನೆನಪಿದೆಯಲ್ಲ? ಈ ರೀತಿ ಅಂತ ತೋರಿಸಿದ್ದೆ. ಸೊ RNA ಥ್ರೆಡ್ ಮಿಕ್ಸ್ಡ್ ವಿತ್ ಪ್ರೋಟೀನ್, ದೆನ್ ಇಟ್ ಬಿಕಮ್ಸ್ ರೈಬೋಸೋಮ್. ಸೊ ಇದು ರೈಟ್ ಆಪ್ಷನ್ ಆಗುತ್ತಾ ಅಂದ್ರೆ? ಎಸ್, ದಿಸ್ ಈಸ್ ರೈಟ್ ಆಪ್ಷನ್. ಇನ್ನು ಕೆಳಗಡೆ ಆಪ್ಷನ್ ಇದೆ ನೋಡ್ರಿ, ದೀಸ್ ಆರ್ ಫೌಂಡ್ ಓನ್ಲಿ ಇನ್ ಯೂಕ್ಯಾರಿಟಿಕ್ ಸೆಲ್. ನೋ, ದೀಸ್ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ರೋಕ್ಯಾರಿಟಿಕ್ ಅಂಡ್ ಯೂಕ್ಯಾರಿಟಿಕ್ ಸೆಲ್. ರೈಬೋಸೋಮ್ ಎರಡು ಕಡೆ ಇದೆ, ಅಂದ್ರೆ ಇದು ರಾಂಗ್ ಆಪ್ಷನ್. ನೆಕ್ಸ್ಟ್, ದೀಸ್ ಆರ್ ಸೆಲ್ಫ್ ಸ್ಪ್ಲೈಸಿಂಗ್ ಇಂಟ್ರಾನ್ಸ್ ಆಫ್ ಸಮ್ RNAs. ಸೊ ಇಲ್ಲಿ ಕೊಟ್ಟಿರೋ ಫೋರ್ತ್ ಆಪ್ಷನ್
ನಿಮಗೆ ಸ್ಪ್ಲೈಸಿಂಗ್ ಅಂತ ಒಂದು ಕಾನ್ಸೆಪ್ಟ್ ಹೇಳೋ ಟೈಮ್ದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ಕೂಡ ಕನೆಕ್ಟ್ ಆಗೋದಿಲ್ಲ, ಬಿಡ್ರಿ ಇದನ್ನು. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಸೆಕೆಂಡ್ ಒನ್. ದ ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಡಿಫರ್ ಇನ್ ಈಕ್ವಲೈ ಅಂಡ್ ಕ್ಲಮೈಡೋಮೋನಾಸ್? ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸ್ ಗಳಲ್ಲಿ ಈ 4 ಆಪ್ಷನ್ಸ್ಗಳು 2 ಸೆಲ್ಗಳಲ್ಲಿ ಇದಾವೆ, ಬಟ್ ಯಾವುದು ಡಿಫ್ರೆಂಟ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಈಗ 2 ಸೆಲ್ಗಳನ್ನು ಕೊಟ್ಟಿದ್ದಾರೆ. ಒನ್ ಈಸ್ ಈಕ್ವಲೈ, ಅನದರ್ ಒನ್ ಈಸ್ ಕ್ಲೈಮೈಡೋಮೋನಾಸ್. ಈಕ್ವಲೈ, ದಿಸ್ ಈಸ್ ಬ್ಯಾಕ್ಟೀರಿಯಾ. ಈಕ್ವಲೈ ಏನದು? ಬ್ಯಾಕ್ಟೀರಿಯಾ, ಅಂದ್ರೆ ಅದೊಂದು ಪ್ರೋಕ್ಯಾರಿಟಿಕ್ ಸೆಲ್. ಕ್ಲೆಮೈಡೋಮೋನಾಸ್ ಅನ್ನೋದೇನಿದು? ಇದು ಅಲ್ಗೆ. ಯಾವ ಅಲ್ಗೆ? ಗ್ರೀನ್ ಅಲ್ಗೆ, ಯೂನಿಸೆಲ್ಯುಲಾರ್ ಗ್ರೀನ್ ಅಲ್ಗೆ. ಹೇಳಿದ್ದೆ ನಾನು ಒಂದ್ಸರಿ, ಕ್ಲೈಮೈಡೋಮೋನಾಸ್ ಈ ರೀತಿ ತೋಟೋ ಸ್ಟ್ರಕ್ಚರ್, ಕ್ಲೈಮೈಡೋಮೋನಾಸ್. So Chlamydomonas is green algae. Algae means a plant. So this is a plant cell and this is a bacterial cell. Bacterial cell is prokaryotic cell. Plant cell is eukaryotic cell. ಅಂದ್ರೆ ಸಿಂಪಲ್ ಆಗಿ ಕೇಳಿದ್ದು, ಪ್ರೋಕ್ಯಾರಿಯಟ್ ನಲ್ಲೂ ಯೂಕ್ಯಾರಿಯಟ್ ನಲ್ಲೂ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ರೈಬೋಸೋಮ್ ಡಿಫ್ರೆನ್ಸ್ ಆಗುತ್ತಲ್ಲ ಎರಡಕ್ಕೂ. ಪ್ರೋಕ್ಯಾರಿಟಿಕ್ 70s ಟೈಪ್ ರೈಬೋಸೋಮ್, ಯೂಕ್ಯಾರಿಟಿಕ್ 80s ಟೈಪ್ ರೈಬೋಸೋಮ್. ಸೊ ಎರಡೂ ಚೇಂಜ್ ಆಗ್ತಾವಲ್ಲಿ. ನೆಕ್ಸ್ಟ್ ಸೆಲ್ ವಾಲ್. ಪ್ರೋಕ್ಯಾರಿಟಿಕ್ ಸೆಲ್ ವಾಲ್ಗೂ ಯೂಕ್ಯಾರಿಟಿಕ್ ಸೆಲ್ ವಾಲ್ಗೂ ಬಹಳ ಡಿಫರೆನ್ಸ್ ಆಗುತ್ತೆ. ಹಿಯರ್ ಪ್ರೋಕ್ಯಾರಿಟಿಕ್ ಸೆಲ್ ವಾಲ್ ಇಸ್ ಮೇಡ್ ಆಫ್ ಪೆಪ್ಟೈಡೋಗ್ಲೈಕಾನ್. ಹಿಯರ್ ಪೆಪ್ಟೈಡೋಗ್ಲೈಕಾನ್. ಕ್ಲೆಮೈಡೋಮೋನಾಸ್ ಸೆಲ್ ವಾಲ್ ಇಸ್ ಮೇಡ್ ಆಫ್ ಸೆಲ್ಯುಲೋಸ್. ಅದು ಎದರಿಂದ ಆಗಿರೋದು? ಸೆಲ್ಯುಲೋಸ್, ಯಾಕಂದ್ರೆ ಅದು ಪ್ಲಾಂಟ್ ಸೆಲ್. ನೆಕ್ಸ್ಟ್ ಕ್ರೋಮೋಸೋಮಲ್ ಆರ್ಗನೈಸೇಷನ್. ನೆಕ್ಸ್ಟ್ ಏನ್ ಕೇಳಿದ್ರಲ್ಲಿ? ಕ್ರೋಮೋಸೋಮಲ್ ಆರ್ಗನೈಸೇಷನ್. ಎರಡರಲ್ಲಿ ಕ್ರೋಮೋಸೋಮಲ್ ಆರ್ಗನೈಸೇಷನ್ ಸೇಮ್ ಇದ್ರು ಡಿಫ್ರೆಂಟ್ ಇದೆ. ಎರಡರಲ್ಲಿ ಕೂಡ ಕ್ರೋಮೋಸೋಮಲ್ ಆರ್ಗನೈಸೇಷನ್ ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಈ ಕೊಲೈದಲ್ಲಿ ಒಂದೇ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಕ್ಲೈಮೈಡೋಮೋನಾಸ್ ಅಲ್ಲಿ ಕ್ರೋಮೋಸೋಮ್ ನಂಬರ್ ಜಾಸ್ತಿ ಆಗ್ಬೋದು, ಯಾಕಂದ್ರೆ ಕ್ರೋಮೋಸೋಮಲ್ ಆರ್ಗನೈಸೇಷನ್ ಚೇಂಜ್ ಇರುತ್ತೆ. ಏನ್ ಹಂಗಂದ್ರೆ ಮೀನಿಂಗ್ ಕ್ರೋಮೋಸೋಮಲ್ ಆರ್ಗನೈಸೇಷನ್ ಅಂದ್ರೆ ಇದು DNA ಅಂತ ಅನ್ಕೊಳ್ರಿ. DNA, ಈ DNA ನ ನಾವೊಂದು ಪರ್ಟಿಕ್ಯುಲರ್ ಶೇಪ್ ದಲ್ಲಿ ಸುತ್ತಿದ್ರೆ ನಮಗೆ ಕ್ರೋಮೋಸೋಮ್ ಆಗುತ್ತದೆ. ಏನ ಕನ್ವರ್ಟ್ ಆಗುತ್ತದೆ? ಕ್ರೋಮೋಸೋಮ್. ಅದನ್ನ ನಾವು ಏನಂತ ಕರಿತೀವಿ? ಕ್ರೋಮೋಸೋಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಕ್ರೋಮೋಸೋಮಲ್ ಆರ್ಗನೈಸೇಷನ್ 2 ಸೆಲ್ಗಳಲ್ಲಿ ಚೇಂಜ್ ಆಗುತ್ತೆ, ಬಟ್ ಸೇಮ್ ಇರೋದೇನು? ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಈಸ್ ಸೇಮ್, ಮ್ಯಾಕ್ಸಿಮಮ್ ಸೇಮ್ ಇನ್ ಬೋತ್ ಸೆಲ್ಸ್. ಸೆಲ್ ಮೆಂಬ್ರೇನ್ ಮೀನ್ಸ್ ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ನೇಚರು 2 ಸೆಲ್ದಲ್ಲಿ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಡಸ್ ನಾಟ್ ಡಿಫರ್, ಚೇಂಜ್ ಆಗೋದಿಲ್ಲ. ಸೊ 4th ಆಪ್ಷನ್ ಇಸ್ ರೈಟ್. Next one, which one of the following structure is an organelle within an organelle? ಇದು ನೋಡ್ರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಆರ್ಗನಲ್ ವಿತ್ ಇನ್ ಆರ್ಗನಲ್, ದಟ್ ಮೀನ್ಸ್ ಸೆಲ್ ಇಸ್ ಹ್ಯಾವಿಂಗ್ ಆರ್ಗನಲ್, ಆ ಆರ್ಗನಲ್ ಒಳಗಡೆ ಇನ್ನೊಂದು ಆರ್ಗನಲ್ ಇರೋದಂತ. ಆ ತರದ್ ಯಾವ್ದು ಅಂತ? ಸೊ ಫಸ್ಟ್ ಆಪ್ಷನ್ ದಲ್ಲೇ ಸಿಗುತ್ತೆ ನಮಗೆ, ರೈಬೋಸೋಮ್. ರೈಬೋಸೋಮ್ ಇಟ್ ಇಸ್ ಅ ಸೆಲ್ ಆರ್ಗನಲ್, ಮೆಂಬ್ರೇನ್ಲೆಸ್ ಸೆಲ್ ಆರ್ಗನಲ್. This cell organelle is present in mitochondria. It is present in chloroplast. ಅಂದ್ರೆ ಮೈಟೋಕಾಂಡ್ರಿಯಾ ಅನ್ನೋದು ಒಂದು ಆರ್ಗನಲ್, ಆ ಆರ್ಗನಲ್ ಒಳಗಡೆ ಈ ಆರ್ಗನಲ್ ಇರೋದು. ಅಂದ್ರೆ ಮೀನಿಂಗ್ ಏನು? ಆರ್ಗನಲ್ ವಿತ್ ಇನ್ ಆನ್ ಆರ್ಗನಲ್. ಸೊ ರೈಬೋಸೋಮ್. ಪರಾಕ್ಸಿಸೋಮ್ ಮುಂದೆ ಬರುತ್ತೆ, ಯೂಕ್ಯಾರಿಯೋಟಿಕ್ ಸೆಲ್ ಹೇಳೋ ಟೈಮ್ದಲ್ಲಿ ಹೇಳ್ತೀನಿ ಅದ್ರ ಮೀನಿಂಗ್. ER ಮೀನ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲರ್, ಮೆಸೋಸೋಮ್ಸ್. ಬಟ್ ರೈಬೋಸೋಮು ತಾನೇ ಒಂದು ಸೆಲ್ ಆರ್ಗನಲ್ ಆಗಿ ಇದ್ಕೊಂಡು ಇನ್ನೊಂದು ಸೆಲ್ ಆರ್ಗನಲ್ ಒಳಗಡೆ ಇರುತ್ತಿದ್ದು. ರೈಟ್? ಸೊ ದ ಫಸ್ಟ್ ಆಪ್ಷನ್. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕನ್ಸಿಡರ್ ಆಸ್ ಅ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್? ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಯಾವ್ದಲ್ಲ ಅಂತ. ಅಂದ್ರೆ ಮೀನಿಂಗ್ ಏನಂದ್ರೆ ಇಲ್ಲಿ ಕೊಟ್ಟಿರೋ ಸಿಸ್ಟಮ್ಸ್ಗಳು ಸೆಲ್ ಆರ್ಗನಲ್ಸ್ ಒಂದಕ್ಕೊಂದು ಕನೆಕ್ಟೆಡ್ ಆಗಿ ವರ್ಕ್ ಮಾಡೋದಿಲ್ಲ ಒಂದು. ನೆಕ್ಸ್ಟ್ ಅದ್ರ ಮೇಲೆ ಹೊರಕವಚ ಬರೋದಿಲ್ಲ ಅಂತ. ಹೊರಕವಚ ಬಂದ್ರೆ ಅದು ಎಂಡೋಮೆಂಬ್ರೇನ್ ಸಿಸ್ಟಮ್, ಮತ್ತು ಆ ಎಲ್ಲ ಸೆಲ್ ಆರ್ಗನ್ಸ್ ಒಂದಕ್ಕೊಂದು ಕೂಡ ವರ್ಕ್ ಮಾಡೋದಂತ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕನ್ಸಿಡರ್ ಆಸ್ ಅ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್? ಗಾಲ್ಗಿ ಕಾಂಪ್ಲೆಕ್ಸ್, ಇಟ್ ಇಸ್ ಅ ಪಾರ್ಟ್ ಆಫ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಪೆರಾಕ್ಸಿಸೋಮ್. ನೆಕ್ಸ್ಟ್ ಒನ್ ವ್ಯಾಕ್ಯೂಲ್. ನೆಕ್ಸ್ಟ್ ಒನ್ ಲೈಸೋಸೋಮ್. ಇವಿಷ್ಟರಲ್ಲಿ ಇವು 3 ಕೂಡ ಎಂಡೋಮೆಂಬ್ರೇನ್ ಸಿಸ್ಟಮ್ ದಲ್ಲಿ ವರ್ಕ್ ಮಾಡ್ತವೆ, ಬಟ್ ನಾಟ್ ದ ಪೆರಾಕ್ಸಿಸೋಮ್. ಇದು ವರ್ಕ್ ಮಾಡೋದಿಲ್ಲ. ಸೊ ಇದ್ರದ್ದು ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ನಿಮಗೆ ಯೂಕ್ಯಾರಿಯೋಟಿಕ್ ಸೆಲ್ ಹೇಳೋ ಟೈಮ್ದಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸದ್ಯಕ್ಕೆ ಅದನ್ನ ಬಿಡೋಣ ಅಂತ, ಆ ಕಾನ್ಸೆಪ್ಟ್ ಒಂದು. ದ ನೆಕ್ಸ್ಟ್,
The main area of various type of activities of cell is cell the different activities. Here activities means chemical activities, chemical reactions. ಆ chemical reactions ನಾವು ಏನಂತ ಕರಿತಿದ್ದೆ, ಮೆಟಾಬಾಲಿಸಮ್ ಅಂತ ಕರಿತಿದ್ದೆ. ದಟ್ ಈಸ್ ನೋನ್ ಆಸ್ ಮೆಟಾಬಾಲಿಸಮ್. ಸೆಲ್ ಅಲ್ಲಿ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಆಗೋ ಮೇನ್ ಪೋರ್ಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಸೈಟೋಪ್ಲಾಸಮ್. ನಾನು ಆಲ್ರೆಡಿ ಒಂದ್ಸಾರಿ ಹೇಳಿದ್ದಂದ್ರೆ ಇಟ್ ಇಸ್ ದ ಏರಿಯಾ ಫಾರ್ ಮೆಟಾಬಾಲಿಸಮ್, ಸೈಟೋಪ್ಲಾಸಮ್, ರೈಟ್. ದಿಸ್ ಒನ್. ಉಳಿದಿದ್ದೆಲ್ಲ ಪ್ಲೇಸಸ್ಗಳಲ್ಲೂ ಕೂಡ ಆಕ್ಟಿವಿಟೀಸ್ ಆಗ್ತವೆ, ಬಟ್ ಜಾಸ್ತಿ ಆಕ್ಟಿವಿಟೀಸ್ ಆಗೋದಲ್ಲಿ ಸೈಟೋಪ್ಲಾಸಮ್, ದಟ್ ಇಸ್ ಅ ಮೇನ್ ಏರಿಯಾ, ರೈಟ್. ನೆಕ್ಸ್ಟ್ ಒನ್, ಬಯಾಲಜಿಕಲ್ ಆರ್ಗನೈಸೇಷನ್ ಸ್ಟಾರ್ಟ್ಸ್ ವಿತ್. ಬಯಾಲಜಿಕಲ್ ಆರ್ಗನೈಸೇಷನ್ ಸ್ಟಾರ್ಟ್ಸ್ ವಿತ್. ಈ ಕ್ವಶನ್ ಮೀನಿಂಗ್ ಏನಂದ್ರೆ, ಜೀವಿಯ ರಚನೆ ಯಾವ ಹಂತದಿಂದ ಪ್ರಾರಂಭಗೊಳ್ಳುತ್ತಂತ. ಸಪೋಸ್ ಇಫ್ ಯು ಕನ್ಸಿಡರ್ ಅವರ್ ಬಾಡಿ ಓನ್ಲಿ, ಅವರ್ ಬಾಡಿ ಆರ್ಗನೈಸ್ಡ್ ಇನ್ ಡಿಫರೆಂಟ್ ಲೆವೆಲ್ಸ್. We are having organ system, we are having organs, we are having tissues, we are having cells. ಸೆಲ್ಗಳು ಕೂಡ್ಕೊಂಡು ಏನಾಗೋದು, ಟಿಶ್ಯೂ ಆಗೋದು. ಟಿಶ್ಯೂಗಳು ಕೂಡ್ಕೊಂಡು ಏನಾಗೋದು, ಆರ್ಗನ್ ಆಗೋದು. ಆರ್ಗನ್ಗಳು ಕೂಡ್ಕೊಂಡು ಏನಾಗೋದು, ಆರ್ಗನ್ ಸಿಸ್ಟಮ್ ಆಗೋದು. ಇವಕ್ಕೆ ನಾವು ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಅಂತ ಕರಿತೇವೆ. ಇದರಲ್ಲಿ ಫಂಡಮೆಂಟಲ್ ಲೆವೆಲ್ ಯಾವುದು ಅಂತ, ಬೇಸಿಕ್ ಲೆವೆಲ್ ಯಾವುದು ಅಂತ. ಬಯಾಲಜಿಕಲ್ ಆರ್ಗನೈಸೇಷನ್ ಸ್ಟಾರ್ಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಂತ. ಸೊ ದಟ್ ಸ್ಟಾರ್ಟ್ ವಿತ್ ಸೆಲ್ಯುಲಾರ್ ಲೆವೆಲ್. Cellular level to tissue level to organ level to organ system level. Cell ಬರೋದು ಯಾವುದು, ಆರ್ಗನ್, ಸೆಲ್ಯುಲಾರ್ ಲೆವೆಲ್. ಅಟೋಮಿಕ್ ಲೆವೆಲ್ ಮೀನ್ಸ್ ಇಟ್ ಈಸ್ ಅ ಲೆಸರ್ ದನ್ ದಿಸ್. ಯೂಶಲ್ ಆಗಿ ಕೆಮಿಸ್ಟ್ರಿ ಹೇಳ್ತೇವೆ ಅಟೋಮಿಕ್ ಲೆವೆಲ್ ಅಂತ, ರೈಟ್. ದೆನ್ ನೆಕ್ಸ್ಟ್ ಒನ್, ದ ಪ್ರೋಟೀನ್ಸ್ ಆರ್ ಸಿಂಥಸೈಸ್ಡ್ ಆಟ್. ನಾನಂದ್ರೆ ಹೇಳಿದ್ದೇನೆ ಪ್ರೋಟೀನ್ ಫ್ಯಾಕ್ಟರಿ ಅಂತ ಕರಿತೇವೆ. ಅದಕ್ಕೆ ಎಲ್ಲಿ ರೆಡಿ ಆಗೋದು ಪ್ರೋಟೀನ್ಸ್? ಎಸ್, ಪ್ರೋಟೀನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ರೈಬೋಸೋಮ್ಸ್. Hence it is considered to be the protein factory. ಇಲ್ಲಿ ಸೆಂಟ್ರೋಮಿಯರ್ ಅಂತ ಒಂದು ಹೊಸ ವರ್ಡ್ ಬಂದಿದ್ದೆಲ್ಲ, ಅದು ಯೂಕ್ಯಾರಿಯೋಟ್ಸ್ ಅಲ್ಲಿ ಹೇಳ್ತಾ ಇದ್ದಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೆಂಟ್ರೋಮಿಯರ್ ಅಂದ್ರೆ ಏನು ಅಂತ. ಓಕೆ. ದ ನೆಕ್ಸ್ಟ್ ಒನ್, ನೇಮ್ಸ್ ಆಫ್ ಸ್ಕ್ಲೇಡನ್ ಅಂಡ್ ಸ್ಕ್ವಾನ್ ಆರ್ ಅಸೋಸಿಯೇಟೆಡ್ ವಿತ್. ಸೊ ನೇಮ್ಸ್ ಅಂದ್ರೆ ಸೈಂಟಿಸ್ಟ್ ನೇಮ್ಸ್ ಇಲ್ಲಿ ಕೊಟ್ಟಿರೋದು, ಸ್ಕ್ಲೇಡನ್ ಅಂಡ್ ಸ್ಕ್ವಾನ್. ಈ ಇಬ್ರು ಸೈಂಟಿಸ್ಟ್ ನೇಮು ಕೊಟ್ಟಿರೋ ಯಾವ ಆಪ್ಷನ್ ವರ್ಕಿಗೆ ಮ್ಯಾಚ್ ಆಗುತ್ತಂತ, ರೈಟ್. Already we know they are well known for their cell theory. These two scientists gave the cell theory. But ಆ cell theory ನ modify ಮಾಡಿ ಅದನ್ನ justification ಕೊಡೋ ತರ ಮಾಡಿದವರು ರುಡಾಲ್ಫ್ ವರ್ಚು, right? Okay. Coming to the next question. Ribosomes are center for. ರೈಬೋಸೋಮ್ಸ್ ಆರ್ ಸೆಂಟರ್ ಫಾರ್. ಆಗ್ಲೇ ಕೇಳಿದ್ದು ಕ್ವಶನ್ ಸೇಮ್ ಕ್ವಶನ್ ಇಲ್ಲಿ ಕೇಳಿದ್ದು. ರೈಬೋಸೋಮ್ಸ್ ಆರ್ ಸೆಂಟರ್ ಫಾರ್ ರೆಸ್ಪಿರೇಷನ್, ಫೋಟೋಸಿಂಥಸಿಸ್, ಪ್ರೋಟೀನ್ ಸಿಂಥಸಿಸ್, ಫ್ಯಾಟ್ ಸಿಂಥಸಿಸ್. ಯಾವ್ದಕ್ಕೆ ಸೆಂಟರ್ ಅಂತ ಕೇಳಿದ್ದು? ಎಸ್, ರೈಬೋಸೋಮ್ಸ್ ಆರ್ ಸೆಂಟರ್ ಫಾರ್ ಪ್ರೋಟೀನ್ ಸಿಂಥಸಿಸ್, ಪ್ರೋಟೀನ್ ಅನ್ನ ರೆಡಿ ಮಾಡೋದಂತ. ಓಕೆ. ನೆಕ್ಸ್ಟ್ ಒನ್, ಪಾಲಿರೈಬೋಸೋಮ್ಸ್ ಆರ್ ಅಗ್ರಿಗೇಟ್ಸ್ ಆಫ್. ಪಾಲಿರೈಬೋಸೋಮ್, ಪಾಲಿ ಮೀನ್ಸ್ ಮೆನಿ, ಮೆನಿ ರೈಬೋಸೋಮ್ಸ್ ಅಟ್ಯಾಚ್ಡ್. ಇಟ್ಸ್ ಅನದರ್ ನೇಮ್ ಈಸ್ ಪಾಲಿಸೋಮ್. ಅದಕ್ಕೆ ಇನ್ನೊಂದು ನಾವು ಏನಂತ ಕರಿತೀವಿ ನೀವು, ಪಾಲಿಸೋಮ್. ಸೊ ಇದೇ ಪಾಲಿಸೋಮ್. ಟು ದ mRNA ಮೆನಿ ರೈಬೋಸೋಮ್ಸ್ ಆರ್ ಅಟ್ಯಾಚ್ಡ್ ಟು ದ mRNA. ಇದು mRNA ಸ್ಟ್ಯಾಂಡ್. ಟು ದ mRNA ಮೆನಿ ರೈಬೋಸೋಮ್ಸ್ ಆರ್ ಅಟ್ಯಾಚ್ಡ್. ಇಟ್ ಈಸ್ ಕಾಲ್ಡ್ ಆಸ್ ಪಾಲಿರೈಬೋಸೋಮ್ಸ್. ಸೊ ಪಾಲಿರೈಬೋಸೋಮ್ ಎದರಿಂದ ಆಗಿದ್ದು ಅಂತ, ರೈಬೋಸೋಮ್ಸ್ ಅಂಡ್ RRNA. ರೈಬೋಸೋಮ್ಸ್ ಅಂಡ್ RRNA. No, this is mRNA. You stand mRNA. Next, only RRNA. No. Next, peroxisome. Not this one also. Then, several ribosomes. Several means many. Many ribosomes held together by a string of mRNA. String ಅಂದ್ರೆ ಎಳೆ ಅಂತ ಅರ್ಥ. mRNA ಎಳೆಗೆ many ribosomes attachment ಆಗಿರೋದಂತ. Yes, this is correct option. The next one. Okay. Next one. Who explained about omnis cellulae is cellulae? This is important statement. Note. Omnis cellulae is cellulae. Its meaning is new cells are produced from free existing cell. New cells are produced from free existing cell. ಅಂದ್ರೆ ಹೊಸ ಸೆಲ್ಸ್ ಗಳು ಬರಬೇಕಂದ್ರೆ ಹಳಿ ಸೆಲ್ಸ್ ಗಳು ಇರಬೇಕು ಅಂತ. ಈ ಸ್ಟೇಟ್ಮೆಂಟ್ ಕೊಟ್ಟೋರು ಯಾರು ಅಂತ? Yes, this statement is given by Rudolf Virchow. ಆಗಲೇ ಜಸ್ಟ್ ಒಂದು ಕ್ವಶನ್ ನೋಡಿದೆ ನಾವು, ಥಿಯೋಡರ್ ಸ್ಕ್ವಾನ್ ಅಂಡ್
two scientists we observed that one, Sheldon and Swan. ಆ ಶೆಲ್ಡನ್ ಸ್ಕ್ವಾನ್ ಸೆಲ್ ಥಿಯರಿ ಏನ್ ಹೇಳಿದ್ರು, ಅದಕ್ಕೆ ಜಸ್ಟಿಫಿಕೇಶನ್ ಮುಂದೆ ಕೊಟ್ಟರು ಯಾರು, ರುಡಾಲ್ಫ್ ವರ್ಚು, ಈ ಸ್ಟೇಟ್ಮೆಂಟ್ ಲಿಂದ. ಓಕೆ, ದಿಸ್ ಆಪ್ಷನ್ ಇಸ್ ರೈಟ್. ದ ನೆಕ್ಸ್ಟ್ ಒನ್, ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಈಸ್, ಇವಿಷ್ಟರಲ್ಲಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಯಾವುದು ಅಂತ. ವಾಟ್ ಇಸ್ ದಿಸ್ BGA? ಬ್ಲೂ ಗ್ರೀನ್ ಅಲ್ಗೆ. ಇಟ್ಸ್ ಅನದರ್ ನೇಮ್ ಇಸ್ ಸೈನೋಬ್ಯಾಕ್ಟೀರಿಯಾ. ಇವಿಷ್ಟರಲ್ಲಿ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಯಾವುದು ಅಂತ. Yes, mycoplasm is smallest living cell. Ostrich egg cell is the largest cell, not smallest. Mycoplasm is smallest living cell. ಅದಕ್ಕಿಂತನೂ ವೈರಸ್ ಚಿಕ್ಕದಾಗಿರುತ್ತೆ ಆಕ್ಚುಲಿ, ಬಟ್ ವಿ ವಿಲ್ ನಾಟ್ ಕನ್ಸಿಡರ್ ವೈರಸ್ ಆಸ್ ಅ ಸೆಲ್. ನಾವು ವೈರಸ್ ಅನ್ನ ಸೆಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಮುಂದೆ ಹೇಳ್ತೀನಿ ನಾನು ನಿಮಗೆ. ವಿ ವಿಲ್ ನಾಟ್ ಕನ್ಸಿಡರ್ ವೈರಸ್ ಆಸ್ ಅ ಸೆಲ್. ಸೊ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಇಸ್ mycoplasm. ಅಂಡ್ ಸೆಲ್ ವಾಲ್ ಲೆಸ್ ಸೆಲ್ ಆಲ್ಸೋ mycoplasm. mycoplasm ಒಂದು ಬ್ಯಾಕ್ಟೀರಿಯಾ ಇದ್ರೂ ಕೂಡ ಇದಕ್ಕೆ ಸೆಲ್ ವಾಲ್ ಇರೋದಿಲ್ಲ. ವಾಲ್ ಲೆಸ್ ಬ್ಯಾಕ್ಟೀರಿಯಾ ಇಟ್ ಈಸ್. ಲಾಸ್ಟ್ ಒನ್, ಐಡೆಂಟಿಫೈ ದ ಸೆಲ್ ವಿತೌಟ್ ಅ ಸೆಲ್ ವಾಲ್. ಇದನ್ನ ಕೇಳಿದ್ ನೋಡ್ರಿ, ಐಡೆಂಟಿಫೈ ದ ಸೆಲ್ ವಿತೌಟ್ ಸೆಲ್ ವಾಲ್. ಫಂಗೈ ಇಸ್ ಹ್ಯಾವಿಂಗ್ ಸೆಲ್ ವಾಲ್. ಫಂಗೈಗೆ ಸೆಲ್ ವಾಲ್ ಇರುತ್ತೆ. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ, ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ದ ಸೆಲ್ ವಾಲ್. ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ, ಮಿಲ್ಕ್ ದಲ್ಲಿರೋ ಬ್ಯಾಕ್ಟೀರಿಯಾ. ದೆನ್ algae cell. Algae means plant cell. Plant cells are also having cell wall. But mycoplasm, even though it is bacteria, it is not having the cell wall. ಇದು ಬ್ಯಾಕ್ಟೀರಿಯಾ ಇದ್ರೂ ಕೂಡ ಇದಕ್ಕೆ ಸೆಲ್ ವಾಲ್ ಇರೋದಿಲ್ಲ. ಸೊ ಆಪ್ಷನ್ 3 is correct. Yes, thank you.